ಇದು ಸುಮಾರು 300 ವರ್ಷಗಳ ಹಳೆಯ ತಾಳೆಗರಿ. ಇದರಲ್ಲಿ ಹಳೆಗನ್ನಡದಲ್ಲಿ ಬರೆಯಲಾದ ಒಂದು ಆತ್ಮದ ಕಥೆ. ಈ ಆತ್ಮವನ್ನು ಒಂದು ಕೋಣೆಯಲ್ಲಿ ದಿಗ್ಬಂಧನ ಮಾಡಲಾಗಿದೆ ಎಂದು ಒಬ್ಬ ರಾಜನು ಬರೆದಿರುವ ತಾಳೆಗರಿಯನ್ನು ಸುಮಾರು 50-60 ವರ್ಷಗಳ ಕೆಳಗೆ ಮೈಸೂರು ಯೂನಿವರ್ಸಿಟಿಯಲ್ಲಿದ್ದ ಒಬ್ಬ ಪ್ರೊಫೆಸರ್ ಓದಿ ಇದರಲ್ಲಿ ಬರೆದಿದ್ದ ಆತ್ಮದ ಬಗ್ಗೆ ತಿಳಿದುಕೊಳ್ಳಲು ಕಾತರರಾಗಿ ಆತ್ಮವಿದ್ದ ಜಾಗಕ್ಕೆ ಹೋಗಿ ನಾಪತ್ತೆಯಾದರು. ನಾಪತ್ತೆಯಾಗುವ ಮುನ್ನ ಹಳೆಗನ್ನಡದಲ್ಲಿ ಬರೆಯಲಾಗಿದ್ದ ಭಾಷೆಯನ್ನು ಪ್ರೊಫೆಸರ್ ಅವರು ಅದನ್ನು ಹೊಸಗನ್ನಡಕ್ಕೆ ತರ್ಜಮೆ ಮಾಡಿದರು. ಆದರೆ ಪ್ರೊಫೆಸರ್ ನಾಪತ್ತೆಯಾದ ನಂತರ ಅವರು ತರ್ಜಮೆ ಮಾಡಿದ್ದ ಆ ಪುಸ್ತಕವೂ ಕೂಡ ನಾಪತ್ತೆಯಾಯಿತು. 1920 ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಒಬ್ಬರು ಆತ್ಮಗಳ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದಾಗ ಸುಮಾರು 400 ವರ್ಷಗಳ ಹಳೆಯ ಒಂದು ಗ್ರಂಥ ದೊರಕಿತು. ಅದರಲ್ಲಿ ಚಂದ್ರಗಿರಿಯ ರಾಜ್ಯದ ಚಂದ್ರಸೇನ ಮತ್ತು ಚಂದ್ರಮುಖಿ ಎಂಬ ನರ್ತಕಿಯ ಬಗ್ಗೆ ಕೆಲವು ಆಶ್ಚರ್ಯಕರವಾದ ವಿಷಯಗಳು ದೊರಕಿತು. ಸಂಶೋಧನೆಗೆಂದು ಒಂದು ದಿನ ಚಂದ್ರಗಿರಿಯ ಸಂಸ್ಥಾನಕ್ಕೆ ಪ್ರೊಫೆಸರ್ ಹೋದಾಗ ಅಲ್ಲಿ ದೊರಕಿದಂತಹ ಶಿಲಾಶಾಸನ ಚಂದ್ರಮುಖಿ ಒಬ್ಬ ಅಪ್ರತಿಮ ಸುಂದರಿ ಹಾಗೂ ಒಳ್ಳೆಯ ನೃತ್ಯಗಾರ. ಚಂದ್ರಗಿರಿಯ ಪಕ್ಕದ ರಾಜ್ಯವಾದ ನೀಲಗಿರಿ ರಾಜ್ಯದ ನಾಟ್ಯಮಯೂರಿ ಎಂಬ ಆ ರಾಜ್ಯದ ಜನಮೆಚ್ಚುಗೆಗೆ ಪಾತ್ರವಾಗಿದ್ದರು. ಒಂದು ದಿನ ಪಕ್ಕದ ರಾಜ್ಯವಾದಂತಹ ಚಂದ್ರಗಿರಿಗೆ ನೃತ್ಯ ಪ್ರದರ್ಶನಕ್ಕೆಂದು ತನ್ನ ಅದ್ಭುತವಾದಂತಹ ನಾಟ್ಯವನ್ನು ಚಂದ್ರಗಿರಿಯ ರಾಜ್ಯದ ರಾಜನಾದಂತಹ ಚಂದ್ರಸೇನನ ಮುಂದೆ ಪ್ರದರ್ಶಿಸಿ ಆ ರಾಜನಿಂದ ಪ್ರಶಂಸೆಗೆ ಒಳಗಾಗುತ್ತಾಳೆ. ಆದರೆ ಚಂದ್ರಮುಖಿ ನೀಲಗಿರಿಗೆ ಹಿಂದಿರುಗಿ ಚಂದ್ರಗಿರಿಯಲ್ಲೇ ಒಂದು ಆತ್ಮವಾಗಿ ಒಂದು ಕೋಣೆಯಲ್ಲಿ ದಿಗ್ಬಂಧನಕ್ಕೊಳಗಾಗಿ
ತಮೀರಿಮೋ ಗಾಲಿಗಾನ ಗಿಡಲಗಿ ಗಿಡಲಗಿ ಜೋಗಿಗೋವಿಂದ ತಮೀರಿಮೋ ಗಾಲಿಗಾನಾಮಿಯ ಗಿಡಲಗಿ ಗಿಡಲಗಿ ಜೋಗಿಗೋವಿಂದ ರೋಫಿಟೋ ರಾಗಿಟೋ ಹೋಲಾಲಗಿ ಗಿಡಲಗಿ ಹೋಮಿಯೋ ಲಾಗಿಟೋ ನೀನು ಮಾಡಬೇಡ, ಬಿಟ್ಬಿಡು. ಬೇಡ ಬೇಡ. ಚಂದ್ರಮುಖಿ ಬಿಡಲ್ಲ 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 ನಾನ್ ಬಿಡಲ್ಲ ಬಿಡಲ್ಲ. ಅಂದು ಕಾಲೇಜಿಗೆ ರಜೆ. ಕಾಲೇಜಲ್ಲಿ ಯಾರೂ ಇಲ್ಲ. ಆದ್ರೆ ಒಬ್ಬ ಸ್ಮಾರ್ಟ್ ಹುಡುಗ ಒಂಟಿಯಾಗಿ ಕುಳಿತು ಪುಸ್ತಕ ಓದುತ್ತಿರುತ್ತಾನೆ. ಅದು ನಾನೇನಾ? ಸಕ್ಕ ಥಾಟ್ ಮಗ. ಕಾಲೇಜ್ ಗೇಟ್ ಮುಚ್ಚಿದೆ. ಸ್ಮಶಾನ ಮೌನ ವಾತಾವರಣ. ಒಬ್ಬ ಹುಡುಗ ಗೇಟನ್ನು ತೆರೆದುಕೊಂಡು
ಒಳಗಡೆ ಬರುತ್ತಾನೆ. ಬುಕ್ಕಲ್ಲಿರೋದು ನಿಜ ಆಗ್ತಿದ್ಯಲ್ಲ. ಏಯ್, ಸ್ಕೂಲ್ ಹುಡುಗಂಗೆ ಕಾಲೇಜಲ್ಲಿ ಏನ್ ಕೆಲ್ಸ? ಬಾರ ಇಲ್ಲೇ. ಬಂದೆ. ಏನೋ? ಏಯ್, ಸ್ಕೂಲ್ ಹುಡುಗಂಗೆ ಕಾಲೇಜಲ್ಲಿ ಏನೋ ಕೆಲ್ಸ? ಅಯ್ಯೋ, ನಿಮ್ಗೆ ಸ್ಕೂಲ್ಗೂ ಕಾಲೇಜ್ಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ಇದು ಕಾಲೇಜ್ ಅಲ್ಲ, ಸ್ಕೂಲು. ಸ್ಕೂಲಾ? ನಿಂಗೆ ಕಿವಿಗೆ ಹೂವು ಇಟ್ಟಿದ್ದಾನಲ್ಲ. ಇದೇ ಚಮಕ. ಏನಪ್ಪ ಇದು ಎಲ್ಲ ವಿಚಿತ್ರವಾಗಿದೆ. ಪ್ಲೇಸ್ ಚೇಂಜ್ ಮಾಡ್ಬೇಡ. ವಾವ್, ಯಾವ್ದಿದು ಬೇಬ್? ಝಲಕ್ ದಿಕ್ಲಾಜ, ಝಲಕ್ ದಿಕ್ಲಾಜ, ಝಲಕ್ ದಿಕ್ಲಾಜ. एक बार आजा 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 आजा, एक बार आजा आजा ಅಯ್ಯಯ್ಯೋ, आजा. ಇವಳ ನೀನಾ? ಬೇರೆ ಯಾರೋ ಅನ್ಕೊಂಡ್ಬಿಟ್ಟೆ. ಸಾರಿ ಕಣೆ. ಹಾ, ಕೇಳ್ತೀಯ ಸಾರಿನಾ? ಬಾ, ಇವತ್ತು ಹಬ್ಬ ಇದೆ. ಅಭಿ ಕಾಯ್ತಿರ್ತಾನೆ. ಹೋಗೋಣ ಹೋಗೋಣ. ಸುದ್ದಿಗೆ ಹೇಳ್ಬಿಡ ಪ್ಲೀಸ್. ಅಲ್ಲಿ ಬಂದು ನೋಡಿ, ನೀನ್ ಝಲಕ್ ಝಲಕ್ ಕಾಲೇಜ್ ರಜಾ ಇತ್ತು. ಹುಡ್ಕೊಂಡ್ ಬರ್ಬೇಕಲ್ಲ. ಹಾಯ್. ತರ್ಲೆಗಳು ತುಂಬಾ ಆಗೋದ್ರು ನಮ್ ಕಾಲೇಜಲ್ಲಿ. ಯಾಕೆ ಹೇಳ್ತೀಯಾ? ಯಾಕೆ ಹೊಡಿದ್ಯಾ? ಈಗ ಹೇಳ್ರಪ್ಪ, ಒಂದು ವಾರ ರಜಾ ಇದೆ, ಎಲ್ಗ್ ಹೋಗೋಣ? ನಾವೆಲ್ಲ ಪಿಕ್ನಿಕ್ ಹೋಗೋಣ. ಊಟಿಗೆ ಹೋಗೋಣ. ಹನಿಮೂನ್ಗೆ ಅಷ್ಟೊಂದು ಅರ್ಜೆಂಟಾ? ಹಾ, ಅಭಿ ಎಸ್ಟೇಟಿಗೆ ಹೋಗೋಣ. ಸಖತ್ ಹಾಟ್ ಆಗಿರುತ್ತೆ. ಅಭಿ ಯಾವಾಗ್ಲೂ ಹೇಳ್ತಿರ್ತಾನಲ್ಲ, ನಮ್ಮ ಎಸ್ಟೇಟ್ ಅಲ್ಲಿ ಭೂತ್ ಬಂಗ್ಲೆ ಇದೆ, ಅಲ್ಲಿ ಪ್ರೇತ ಭೂತ ಎಲ್ಲ ಇದೆಯಂತ. ಅಲ್ಲಿಗೆ ಹೋಗೋಣ, ಸಖತ್ ಥ್ರಿಲ್ಲಿಂಗ್ ಆಗಿರುತ್ತಮ್ಮ. ಅಯ್ಯಯ್ಯೋ, ಆ ಭೂತ್ ಬಂಗ್ಲೆಗ ಬೇಡಪ್ಪ. ನಮ್ ತಾತ ಮುತ್ತಾತನ ಕಾಲದಿಂದ ಹೇಳ್ತಾನೆ ಇದಾರೆ ಅಲ್ಲೆಲ್ಲ ಆತ್ಮಗಳು ಓಡಾಡುತ್ತೆ ಅಂತ. ಬೇರೆ ಎಲ್ಲಾದ್ರೂ ಹೋಗೋಣವಾ? ಈ ಕಾಲದಲ್ಲೂ ಮೂಢನಂಬಿಕೆ ನಂಬ್ತಿಯಲ್ಲೋ? ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಹೋಗೋದಾದ್ರೆ ನಿನ್ನೆಷ್ಟಟಿಗೆ ಹೋಗೋದು, ಇಲ್ಲ ಅಂದ್ರೆ ಪಿಕ್ನಿಕ್ ಕ್ಯಾನ್ಸಲ್. ನಾನ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಂಡು. ಆ ಬಂಗ್ಲೆಗೆ 40-50 ವರ್ಷದಿಂದ ಯಾರು ಹೋಗ್ತಾನೆ ಇಲ್ಲ. ಹೋದವರೆಲ್ಲ ಒಂದಲ್ಲ ಒಂದ್ ರೀತಿ ಪ್ರಾಬ್ಲಮ್ ಸಿಕ್ಕಾಕೋತಾ ಇದಾರೆ. ನಮ್ ತಾತನೇ ಆ ಬಂಗ್ಲೆನ ಪಾಳು ಬಿಟ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಹೋಗೋದಾ? ಈ ಕತೆಗಳೆಲ್ಲ ಬೇಡ. ಕರ್ಕೊಂಡು ಹೋಗಕ್ ಇಷ್ಟ ಇದೆಯೋ ಇಲ್ವೋ ಅಷ್ಟ್ ಹೇಳು. ಎಸ್ಟೇಟ್ಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಅದು ಡೇಂಜರ್ ಪ್ಲೇಸು, ಬೇಡ ಅಂತಷ್ಟೇ. ವಿವೇಕ್, ಅಭಿ ಹೇಳೋದ್ರಲ್ಲೂ ಒಂದ್ ಅರ್ಥ ಇದೆ. ಅವನ ಎಸ್ಟೇಟ್ ಬಗ್ಗೆ ಅವನಿಗೆ ಗೊತ್ತಿರಲ್ವಾ? ಸುಮ್ನೆ ಹೇಳಕ್ ಅವನ್ಗೇನ್ ಹುಚ್ಚ? ಯಾಕೆ ನಿನ್ನ ಭಯ ಆಗುತ್ತೆ ಅಂತ ನಮ್ಮನ್ನೆಲ್ಲ ಹೆದರ್ಸ್ತಾ ಇದೀಯಾ? ನಿನ್ನ ಭಯ ಆದ್ರೆ ನೀನ್ ಇಲ್ಲೇ ಇರಮ್ಮ. ಜೀವನದಲ್ಲಿ ಥ್ರಿಲ್ ಬೇಕು ಕಣೆ, ಥ್ರಿಲ್ಲು. ಎಸ್ಟೇಟಿಗೆ ಹೋಗೋಕ್ ಭಯನಾ? ಇಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೆದರ್ಸ್ತಿದ್ಯಾ? ನೀವ್ ಎಷ್ಟ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಕರ್ಕೊಂಡು ಹೋಗ್ಲೇಬೇಕು ಅನ್ನೋಂಗಿದ್ರೆ ಹೋಗ್ತೀನಪ್ಪ. ಆದ್ರೆ ಬೇರೆ ಏನೇ ಪ್ರಾಬ್ಲಮ್ ಆದ್ರೂ ನಾನ್ ಜವಾಬ್ದಾರಿ ಇಲ್ಲ. ಓಕೆನಾ? ಆ ಕಾಡಲ್ಲಿ ಏನು ಸಿಗಲ್ಲ. ಬಿ ಪ್ರಿಪೇರ್ಡ್. ಫುಡ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ? ಬಿ ಶಾರ್ಪ್ at 6 o'clock, ಓಕೆ? I just wanna make you sweat. I wanna make you sweat. I just wanna make you sweat. Make you sweat. Sweat, sweat. ಎಷ್ಟು ಸ್ಪೀಡ್ ಆಗಿ ಓಡಿಸೋದು? ಡಾಬಾ ನೋಡ್ತಿದ್ದಾಗೆ ಹೊಟ್ಟೆ ಹಸು ಲೇಟ್ ಇನ್ನೂ ಆಗಿ ಜಾಸ್ತಿ ಕರ್ಕೊಂಡ್ ಬಂದ್ರು. ಆಗ್ತಿದೆ. ಲೇಟೆಸ್ಟ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತೇನಾದ್ರೂ ಲೇಟ್ ಆಗಿದ್ರೆ ತಿಂದು ಬಿಡ್ತಾ ಇದೆ. ನಿಮ್ಮಲ್ಲೇ ಯಾರನ್ನ ಒಬ್ರನ್ನಾದ್ರು. ಏಯ್, ಕೀಪ್ ಡಿಸ್ಟೆನ್ಸ್. ಏನೋ ಇದು, ಯಾರು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಸರಿ ಸರಿ ಸರಿ, ಬೇಗ ಬನ್ನಿ. ನಡೀರೆ. ಲೋ ಮಗ, ನಾನ್ ಬುಕ್ಕಲ್ಲಿ ಓದಿರೋ ತರನೇ ಇದೆಯಲ್ಲೋ ಈ ಡಾಬಾ. ಏನೇ ಈ ಪ್ಲೇಸ್ ಇಷ್ಟೊಂದು ವಿಚಿತ್ರವಾಗಿದೆ. ಅವ್ರು ನಮ್ಮನ್ ಬಿಟ್ಟು ಎಲ್ಲಿ ಹೋದ್ರು ಅಂತ ನೋಡ್ಕೊಂಡ್ ಬರಲ್ಲ. ನೀವ್ ಇಲ್ಲೇ ಕೂತಿರಿ, ಬೇಗ ಬನ್ನಿ. ಯಾರು ಕಾಣಿಸ್ತಾ ಇಲ್ವಲ್ಲ? ಇವ್ರು ಎಲ್ಲಿ ಹೋದ್ರು?
ಅಭಿ ನಾನು ಹೇಳಿದ್ನಲ್ಲ ಈ ಡಾಬದ ಬಗ್ಗೆ, ಬುಕ್ಕಲ್ಲೂ ಅದೇ ಬರ್ತಿದೆ, ಡಾಬದ ಒಳಗಡೆ ಯಾರು ಇರಲ್ಲ ಅಂತ. ನೋಡೀಗ ಯಾರು ಕಿರ್ಚೋ ಸೌಂಡ್ ಬರುತ್ತೆ. ಹಾಯ್ ಹಾಯ್ ಸುಂದರಿ, ಎಂತ ಚಂದ ಇದೆಯಾ ಮಾರಾಯ್ತಿ. ನಿನ್ನ ಅವತಾರ ನೋಡಿ ಹೆಂಗ್ ಓಡೋಗ್ತಾ ಇದ್ದಾಳೆ ನೋಡವಳು. ಊಟಕ್ಕೆ ಆರ್ಡರ್ ಕೊಡ್ಬೇಕು, ಬೇಗ ಬಾ. ಒಂದು ನಿಮಿಷ ಇರಿ, ನನ್ನ ರೂಪ ಚೇಂಜ್ ಮಾಡಬೇಕು, ನನ್ನ ಶಿಷ್ಯನ ಕಳಿಸ್ತೇನೆ. ಏ ಅಭಿ ನಾನು ಹೇಳಿದ್ನಲ್ಲ ಸೇಮ್ ಕ್ಯಾರೆಕ್ಟರ್. ಅದೆಲ್ಲ ಏನಿಲ್ಲ, ಬಾರ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ. ಏನಾಯ್ತು? ಏನಾಯ್ತೆ? ವಾಟ್ ಹ್ಯಾಪನ್ ಮೈ ಡಿಯರ್ಸ್? ಹಾಗಿತ್ತಮ್ಮ ಥ್ರಿಲ್ಲಿಂಗ. ಎಷ್ಟು ಭಯ ಆಯ್ತು ಗೊತ್ತಾ? ತಂಗಾಳಿ ಅಲ್ವೇ, ಅಷ್ಟಕ್ಕೆಲ್ಲ ಹೋಗಿ ಹೆದರ್ಕೋತಾರ. ಬಿ ಬೋಲ್ಡ್. ನೆಕ್ಸ್ಟ್ ಟೈಮ್ ಇಂದ ಬ್ರೇವ್ ಆಗಿರ್ತೀನಿ. ಬಂದ ನೋಡಿ, ಏನ್ ಬೇಕೋ ಆರ್ಡರ್ ಮಾಡಿ. ಏಯ್ ಏನ್ ಗುರಾಯಿಸ್ತಿದ್ಯಾ? ತಿನ್ನೋಕೇನಿದೆ ಹೇಳು. ನಂಗಂತೂ ಏನು ಕೆಲಸ ಅಲ್ಲಪ್ಪ. ಏನಾದ್ರು ಕೇಳಿಸ್ತಾ ನಿನ್ಗೆ? ನನ್ಗೇನು ಕೇಳಿಸ್ಲಿಲ್ಲ. ನಿನ್ಗೇನಾದ್ರು ಕೇಳಿಸ್ತಾ? ನಂಗೂ ಏನು ಕೇಳಿಸ್ತಿಲ್ಲ. ನಿನ್ಗೆ? ತಿನ್ನೋಕೇನಿದೆ ಹೇಳು. ಹಸು ಆಗ್ತಿದೆ ಹೇಳಪ್ಪ ನೀನು. ಅರ್ಥ ಆಯ್ತು ಮಾರಾಯ. ನಿಂಬೆ ಹಣ್ಣಿನಂತ ಹುಡುಗೀರು ಬಂದ್ರು ನೋಡು, ಆ ನೋಡು, ಈ ನಿಂಬೆ ಹಣ್ಣಿನಂತ ಹುಡುಗೀರು ಬಂದ್ರು ನೋಡು. ಸಾರಿ ಮಾರಾಯ, ನನ್ನ ರೂಪ ಚೇಂಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ಹೋಗಿ ಮಾರಾಯ. ಅವನೇನ್ ಡಾಲ್ಬಿ ಡಿಜಿಟಲ್ ಅಲ್ಲಿ ಹೇಳ್ದ, ನನ್ಗೆ ಏನು ಅರ್ಥ ಆಗ್ಲಿಲ್ಲ. ನೀನಾದ್ರೂ ಹೇಳಪ್ಪ. ಅದು ಡಾಲ್ಬಿ ಸೌಂಡ್ ಅಲ್ಲ, ಸರೌಂಡ್ ಸೌಂಡ್. ಎಂತ ಬೇಕು ಅಂತ ಎಲ್ಲಾರು ಹೇಳಿ ಸುಂದರಿಯರೇ. ಮಿಸ್ಟರ್, ತಿನ್ನಕ್ಕೆ ಏನಾದ್ರೂ ಇದೆಯಾ? ಹಾ ಇದೆ. ಏನೇನಿದೆ? ವೆಜ್ ಉಂಟು, ನಾನ್ ವೆಜ್ ಉಂಟು. ನಾನ್ ವೆಜ್ ಅಲ್ಲಿ ಏನಿದೆ? ಕಾಡಂದಿ, ಕಾಡ್ಕೋಳಿ, ಕಾಡೆಮ್ಮೆ ಎಲ್ಲದೂ ಉಂಟು. ಅವೆಲ್ಲ ಮೃಗಗಳು ತಿನ್ನೋದು. ಮನುಷ್ಯರು ತಿನ್ನೋದು ಏನಿದೆ ಹೇಳು? ಅಭಿ, ಇವ್ನ್ ಹೇಳೋದ್ ಕೇಳ್ತಾ ಇದ್ರೆ ವಿವೇಕ್ ಹೇಳ್ದ ಹಾಗೆ ನಾವೆಲ್ಲ ದೆಬ್ಬದ ಮನೆಗೆ ಬಂದಿರೋ ಹಾಗೆ ಇದೆ. ಒಂದ್ 20 ರೋಟಿ, 5 ಚಿಕನ್ ಮಸಾಲ, ಸಖತ್ ಹಾಟ್ ಆಗಿರ್ಬೇಕಪ್ಪ. ನನ್ಗೊಂದ್ ಬಿರಿಯಾನಿ ಸಾಕು. ನಂಗ್ ಬರೀ 4 ರೋಟಿ ಸಾಕು. ಆಮೇಲೆ ಒಂದ್ ನಾಟಿ ಕೋಳಿ ಮಸಾಲ. ಆಯ್ತು, ಇನ್ನು 10 ನಿಮಿಷದಲ್ಲಿ ಕೊಂಡು ಬರ್ತೇನೆ. ಕೂಗಕ್ಕೋಳಿ ಖಾರ ಮಸಾಲ. ಅಯ್ಯೋ ಕರ್ಮ. ಹೆಂಗೆ? ಸಖತ್ ಹಾಟ್ ಮಗ. ವಾವ್, ಸಿಂಪ್ಲಿ ಸೂಪರ್. ಇದು ಸುಮಾರು 500 ವರ್ಷಗಳ ಹಳೆ ಬಂಗ್ಲೆ. ಐ ವಾಸ್ ದ ಕಿಂಗ್. ಈ ಬಂಗ್ಲೆಯಲ್ಲಿ ಒಂದು ಭಯಂಕರವಾದ ಆತ್ಮ ಇದೆ ಅಂತ ಇಲ್ಲಿ ಯಾರು ವಾಸ ಮಾಡ್ತಾನೆ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಪ್ರೊಫೆಸರು ಆತ್ಮಗಳ ಬಗ್ಗೆ ಇಲ್ಲಿ ರಿಸರ್ಚ್ ಮಾಡೋದಕ್ಕೆ ಬಂದಿದ್ದಂತೆ. ಆಮೇಲೆ ಅವ್ರು ಏನಾದ್ರೂ ಗೊತ್ತೇ ಇಲ್ಲ. ಅವರನ್ನ ಈಗಲೂ ಹುಡುಕ್ತಾ ಇದಾರಂತೆ, ಆದ್ರೆ ಅವ್ರು ಸಿಗ್ತಾನೆ ಇಲ್ಲ. ಇಲ್ಲಿ ಯಾರು ಬರಲ್ಲ. ನಮ್ಮ ಅಪ್ಪ ಮಾತ್ರ ಯಾವಾಗ್ಲೂ ಒಂದ್ಸಲಿ ಬರ್ತಾರೆ, ಆದ್ರೆ ರಾತ್ರಿ ಮಾತ್ರ ಉಳಿಯಲ್ಲಪ್ಪ. ಚಿಕ್ಕನ್ನಲ್ಲಿ ನಾನು ಇಲ್ಲಿಗೆ ಬಂದು ಹೋದ ನೆನಪು ನನ್ಗೆ ಈಗಲೂ ಇದೆ. ನೋಡಿ, ನಾವೆಲ್ಲ ಇಲ್ಲಿ ಆತ್ಮ ಇದೆ ಅನ್ನೋ ಮೂಢನಂಬಿಕೆನ ಸುಳ್ಳು ಮಾಡಿ ತೋರಿಸ್ಬೇಕು. ಹೇಗಿದೆ ಬಂಗ್ಲೆ? ಅಭಿ, ಬಂಗ್ಲೆ ಎಕ್ಸ್ಟ್ರಾರ್ಡಿನರಿ ಕಣೋ. ಐ ಲೈಕ್ ಇಟ್ ಯಾ. ಸಖತ್ ಹಾಟ್ ಆಗಿರೋ ಈ ಬಂಗ್ಲೆಯಲ್ಲಿ ಸ್ವೀಟ್
ಬೊಂಬೆ ನೋಡಿ ಬೊಂಬೆ ತರ ನಿಂತ್ಬಿಟ್ಟ. ಯಾಕೆ ಹೆದರ್ಕೊಂಡ್ರ? ನಮ್ಮ ಮುತ್ತಾತನ ಕಾಲದಿಂದ ಕೀಡ್ತಾ ಇದ್ದ ಜಾಗ ಇದು. ನಮ್ಮ ವಂಶದವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋ ಸಾಮಾನುಗಳೆಲ್ಲ ಪುರಾತನ ಕಾಲ ಆಂಟಿಕ್ ಪೀಸಸ್. ಪ್ಲೀಸ್ ಹ್ಯಾಂಡಲ್ ವಿತ್ ಕೇರ್. ಸಖತ್ ಹಾಟ್ ಮಗ, ಓಲ್ಡ್ ಇಸ್ ಗೋಲ್ಡ್. ಇಂಥ ಭವ್ಯವಾದ ಬಂಗ್ಲೆನ ನಾನು ಇದುವರೆಗೂ ನೋಡೇ ಇಲ್ಲ ಅಭಿ. ಈಗ ನೋಡ್ತಾ ಇದೆಯಲ್ಲ, ಯಾಕೆ ನೀನ್ ನೋಡ್ತಾ ಇಲ್ವಾ? ಕಣ್ ತುಂಬಾ ಅಭಿನಯ ತುಂಬಿಕೊಂಡಿರುವಾಗ ಈ ಬಂಗ್ಲೆಯಲ್ಲಿ ಕಾಣಿಸುತ್ತೆ. ಹೌದು, ಈ ಧೂಳನ್ನೆಲ್ಲ ಯಾಕೆ ಕ್ಲೀನ್ ಮಾಡೋದು? ನಾವೇ ಇಲ್ವಾ? ಸಖತ್ ಧೂಳು ಮಗ. ಫೈರ್ ಹಾಕು, ತುಂಬಾ ಚಳಿ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಫೈರ್ ಯಾಕೆ? ನಾನಿಲ್ವಾ ಒರಿಜಿನಲ್ ಫೈರು? ಕಮಾನ್ ಯಾರ್. ಹಿಚ್ಕೋಬೇಡ, ಸುಮ್ಮನಿರು. ನಾನಿರ್ಬೇಕಾದ್ರೆ ಅವ್ರನ್ನೇ ಡಿಸ್ಟರ್ಬ್ ಮಾಡ್ತೀಯ. ಏ ತರ್ಲೆ, ಏನೋ ಹೇಳ್ತಾ ಇದ್ಯಾ? ಏನ್ ಹೇಳ್ತಿದ್ದೀನಾ? ನೀವೆಲ್ಲರೂ ಫೈರ್ ಇಲ್ದೆ ಹಾಟ್ ಆಗಿದ್ದೀರಾ. ನನಗಂತೂ ತುಂಬಾ ಚಳಿ ಆಗ್ತಿದೆ. ಆರ್ಟಿಫಿಷಿಯಲ್ ಫೈರ್ ಆದ್ರೂ ಬೇಕು. ಕೊಡು ಇಲ್ಲಿ.
ಈ ಜಗವೇಳು ನೀತಿ, ನಾವು ಪ್ರೀತಿ ಮಾಡೋ ತಪ್ಪು ಅಂತಾರಲ್ಲ. ನಿಜವಾದ ಪ್ರೀತಿ ಇರುವಾಗೇಕೆ ಭೀತಿ, ಏನೇ ಆದ್ರೂ ಪ್ರೇಮಕ್ಕೆ ಸೋಲಿಲ್ವಲ್ಲ. ಈ ಲೋಕನೇ ಹೀಗೆ, ಈ ಲೋಕನೇ ಹೀಗೆ, ಅರಿಯೋದಿಲ್ಲ ಬೇಗೆ, ಪ್ರೀತಿ ಬಿಟ್ರೆ ಹೇಗೆ. ಪ್ರೀತಿ ಬಿಟ್ರೆ ಹೇಗೆ, ಮೈ ಮರೆಸೋ ಮಾಯೆ, ಈ ಪ್ರೀತಿಯ ಮಾಯೆ, ಮಾಯೆ ಮಾಯೆ ಮಾಯೆ, ಈ ಪ್ರೀತಿನೇ ಮೈ ಮನಸ್ಸಿನಲ್ಲೂ ಹೊಸ ಪ್ರೇಮ ರಾಗ, ಇದೇನು ಹೇಳಿ ಅನುರಾಗ. ಪ್ರೀತಿ ನಂಬಿ ನಡೆ ಜಯ ಎಂದು ನಮದೆ, ಈ ಪ್ರೀತಿನೇ ಪ್ರೇಮಿಗಳ ಚೈತನ್ಯವು. ಈ ಪ್ರೇಮ ರಾಗ ಈ ಪ್ರೇಮ ರಾಗ ನಾವು ಹಾಡುವಾಗ ಅದೇನೋ ಆವೇಗ. ಇದೇ ಅನುರಾಗ, ಮೈ ಮರೆಸೋ ಮಾಯೆ, ಈ ಪ್ರೀತಿಯ ಮಾಯೆ, ಮಾಯೆ ಮಾಯೆ ಮಾಯೆ, ಈ ಪ್ರೀತಿನೇ ಮಾಯೆ. ಬನ್ನಿ ಬನ್ನಿ, ಎಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಇಲ್ಲೊಂದು ಆತ್ಮ ಇದೆ ಅಂತ ಹೇಳಿದ್ನಲ್ಲ, ಅದು ಈ ಮನೇಲೇ ಇರೋದು. ಅದಕ್ಕೆ ದಿಗ್ಬಂಧನ ಹಾಕಿದ್ದಾರೆ. ಅದು ಆಗ ಬರಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಒಳಗಡೆ ಮಾತ್ರ ಹೋಗ್ಬಾರ್ದು ಅಂತ ನಮ್ಮಪ್ಪ ಹೇಳಿದ್ದಾರೆ. ಓಹೋ, ಏ ಅಭಿ, ಅಲ್ಲಿರೋದೇನು? ಇದು ಅಷ್ಟ ದಿಗ್ಬಂಧನ. ಫ್ರೆಂಡ್ಸ್, ಡೋಂಟ್ ಡೇರ್ ಟು ಗೆಟ್ ಇನ್ ಟು ದಿಸ್ ಹೌಸ್. ಓಕೆ, ಬನ್ನಿ, ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಹೇಳ್ತೀನಿ. ಆತ್ಮನ ರೀಲೋ ರಿಯಲ್ಲೋ? ಎಲ್ಲಿ ಆ ತರ್ಲೆ? ಎಲ್ಲೋದ ಇವನು? ಆತ್ಮ ಈ ಬಾಳ್ ಮನೆ. ಲೇ ಲೇ ಲೇ, ನಿಂತ್ಕೊಳ್ಳೋ. ಲೋ, ಇಲ್ಲೇನೋ ಮಾಡ್ತಾ ಇದ್ಯಾ? ಬಾರೋ ಹೋಗೋಣ. ಬಾರೋ. ಇದೇ ಮನೆ ಕಣೋ. ಆಗ್ಲೇ ನಿನ್ ತರಲೆ ಶುರು ಮಾಡ್ಬಿಟ್ಯಾ? ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿಲ್ವ? ಬಾರೋ.
ನೀರು ತಗೋ. ಏನಾಯ್ತು? ನಾವೆಲ್ಲ ಹೇಳೋದ್ನ ನಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಆ ಬುಕ್ಕಲ್ಲಿ ಬರ್ದಿರೋದ್ನು ನಂಬ್ಲಿಲ್ಲ ಅಂದ್ರೆ ಅದಕ್ಕೆ ಇಷ್ಟೊಂದು ಭಯನಾ? ನಾನಿಲ್ವಾ? ಬಾ, ಹೆದರ್ಕೋಬೇಡ, ಏನೂ ಆಗಲ್ಲ. ನೀನಿರೋದ್ರಿಂದ ತಾನೇ ನಾನು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿರೋದು. ನಾನು ಇರ್ಬೇಕಾದ್ರೆ ನಿಮ್ಗೇನೂ ಆಗಲ್ಲ. ಡೋಂಟ್ ವರಿ. ಐ ಲವ್ ಯು ಅಭಿ, ಐ ಲವ್ ಯು. ಐ ಟು ಲವ್ ಯು. ಇಲ್ಲ ಅಭಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೇನು ಆಗ್ಬಾರ್ದು. ಇದನ್ನ ನಮ್ ತಾಯಿ ಕೊಟ್ಟಿದ್ದು. ಇದ್ ನಿನ್ ಕೊರಳಲ್ಲಿರೋವರೆಗೂ ಯಾವ ದುಷ್ಟಶಕ್ತಿನೂ ನಿನ್ ಹತ್ರ ಬರಲ್ಲ ಅಭಿ. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಕೊರಳಿಂದ ಮಾತ್ರ ತೆಗಿಬೇಡ. ಓಕೆ, ಡೋಂಟ್ ವರಿ ಸ್ವೀಟಿ. ನನಗೇನಾಗಬಾರ್ದು ಅಂತ ನನಗೆ ತಾಯ್ತಾ ಹಾಕಿದ್ಯಾ, ಆದ್ರೆ ನಿನ್ನ ಗಾರ್ಡ್ ಯಾರು? ಈ ಬಾಡಿಗೆ ಗಾರ್ಡ್ ನೀನೇ ಇರ್ಬೇಕಾದ್ರೆ ಬೇರೆ ಇನ್ನೇನ್ ಬೇಕು? ಏನ್ ರೋಮಿನ್ಸಪ್ಪ ಇವ್ರದು? ಇವ್ರ ಜೊತೆಗೆ ಬರ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಬರ್ಬೇಕು. ಇದೆಲ್ಲ ಬೇಕಾಗಿತ್ತ ನನ್ಗೆ? ಛೇ, ಟೆನ್ಷನ್ ಕೊಡ್ಬೇಡ, ಬಾರೆ. ಅಯ್ಯೋ, ಎಲ್ಲದರಲ್ಲೂ ಫಾಸ್ಟ್ ಹುಡುಗರು ಇದ್ರಲ್ಲಿ ಅಯ್ಯೋ, ಮಾತ್ರ ಸ್ಲೋ. ನೀನೊಬ್ಬ. ಬಾರೆ. ಏನೋ ನಿಂದು? ಏನಾ? ನೀನ್ ಯಾಕೋ ಜಾಸ್ತಿ ಅತಿ ಆಯ್ತು. ಏನ್ ಅತಿ ಆಯ್ತು? ನಿನಗಿಷ್ಟ ಬಂದಾಗೆಲ್ಲ ಬೇಕು, ನನಗಿಷ್ಟ ಬಂದಾಗ ಬೇಡವಾ? ಪ್ಲೀಸ್, ಒಂದೇ ಒಂದು. ನೀನ್ ಯಾವಾಗ್ಲೂ ಅದೇ ಜ್ಞಾನ. ನನ್ನನ್ನೇ ಆಟ ಆಡ್ತಿದ್ಯಾ? ಬಿಡಲ್ಲ ಕಣ ನಿನ್ಗೆ ಇವತ್ತು. ಇರು. ನಿಂತ್ಕೊಳ್ಳೆ. Wait and see. Hey. ಎಲ್ಲಿಗೆ ಓಡ್ತಿದ್ಯಾ? ಕಮಾನ್ ಶ್ರುತಿ, ಶ್ರುತಿ. ಏಯ್ ಶ್ರುತಿ, ಶ್ರುತಿ, ಶ್ರುತಿ. ಏಯ್ ಏಯ್, ಅಲ್ಲೆಲ್ಲ ಓಡ್ಬೇಡ ಕಣೆ, ದೆವ್ವ ಇದೆ. ನನ್ನ ಆಟಾಡ್ತಿದ್ಯಾ? ಅಲ್ಲಿದ್ಯಾ? ಬಂದೇ ಇರು. ಬಿಡಲ್ಲ. ಶ್ರುತಿ, ಶ್ರುತಿ ಪ್ಲೀಸ್ ಆಟ ಆಡ್ಬೇಡ. ಶ್ರುತಿ ಕಮ್ ಔಟ್. ವೇರ್ ಆರ್ ಯು? ಶ್ರುತಿ ಪ್ಲೀಸ್. ಶ್ರುತಿ.
ಸಾಕು. ಎಲ್ಲಿದ್ಯಾ ಕೋತಿ? ನಾ ರೂಮಿಂದ ಆಚೆ ಬಿಟ್ಟಿದ್ದ ತಪ್ಪಾಗೋಯ್ತು ನೋಡು. ಶ್ರುತಿ ಪ್ಲೀಸ್ ಕಮ್ ಔಟ್ ಐ ಸೇ. ಶ್ರುತಿ ಶ್ರುತಿ ತುಂಬಾ ರಾತ್ರಿ ಆಗಿದೆ, ಆಟ ಸಾಕು. ಶ್ರುತಿ ಕಮ್ ಆನ್, ವೇರ್ ಆರ್ ಯು? ಶ್ರುತಿ 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 ಎಲ್ಲೋದ್ಲಪ್ಪ ಇವಳು? ಕೈಗೆ ಸಿಕ್ಕಲ್ಲ. ಆಚೆ ಬಿಟ್ಟಿದ್ದೆ ತಪ್ಪಾಗುತ್ತೆ. ಶ್ರುತಿ ಪ್ಲೀಸ್ ಕಣೆ, ನಂಗೆ ಭಯ ಆಗ್ತಿದೆ. ಬಾರೆ ಶ್ರುತಿ ಪ್ಲೀಸ್. ಶ್ರುತಿ ಸಾರಿ ಕಣೆ, ನಿಂಗೆ ಏನು ಮಾಡಲ್ಲ, ಬಾ ಶ್ರುತಿ. ಶ್ರುತಿ ಶ್ರುತಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಏ ಕೋತಿ ಬೇಗ ಆಚೆ ಬಾರೆ. ಶ್ರುತಿ ಪ್ಲೀಸ್ ಶ್ರುತಿ, ನಂಗೆ ಭಯ ಆಗ್ತಿದೆ ಶ್ರುತಿ. ಶ್ರುತಿ 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 ಬಾ ಶ್ರುತಿ. ಶ್ರುತಿ ಆಟ ಸಾಕ್ ಕಣೆ. ಶ್ರುತಿ ಮೊದ್ಲು ಇವಳು. ಶ್ರುತಿ ಶ್ರುತಿ ನಿನಗೋಸ್ಕರ ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನೀನ್ ಇಲ್ಲಿದ್ಯಾ? ಬಾ ಬಾ. ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ. ಬಾ ಬಾ. ಸಾಕು ಬಿಡು. ಸಖತ್ ಹಾಟ್ ಆಗಿತ್ತು ಶ್ರುತಿ. ಏನ್ ಶ್ರುತಿ ಎಷ್ಟೊಂದು ಸುಸ್ತು ಮಾಡ್ಬಿಟ್ಟೆ? ಇಷ್ಟೇ ಅಲ್ಲ, ಇನ್ನೂ ಇದೆ. ನಡೆ ಹೋಗೋಣ. ಬೇಡ ಶ್ರುತಿ, ಬಾ ರೂಮಿಗೆ ಹೋಗೋಣ. ನನ್ಗಿನ್ನೂ ಬೇಕು. ಬೇಡ ಬಾ ಹೋಗೋಣ. ಬಾರೋ.
ಅಬೆ ಬಾನೆ ತೆಗೆ ಸಂಜನಾ ಏನಾಯ್ತು ವಿವೇಕ್? ಭೂತ ದೆವ್ವ ಏನಾಯ್ತು ವಿವೇಕ್? ಹೇಳು, ಏನಾಯ್ತು? ಭೂತ ದೆವ್ವ ನಾ ಹೋಗೋಣ ಹೇಳು, ಏನಾಯ್ತು ಹೇಳು? ಶ್ರುತಿ ನಿಂಗೇನು ಆಗಿಲ್ಲ ತಾನೆ? ನೀನ್ ಅನ್ಕೊಂಡು ಅವಳು ಅನ್ಕೊಂಡು ಅದೇನ್ ಬಿಡ್ಸೇಳು? ನಾನು ಶ್ರುತಿ ಅನ್ಕೊಂಡು ಅದರಿಂದ ಹೋದೆ. ಅಲ್ಲೇನಾಯ್ತು ಅಂದ್ರೆ ವಿವೇಕ್ ಏನ್ ಹೇಳ್ತಾ ಇದ್ಯಾ? ಅದನ್ನ ಕೆಣಕಿ ನಾವು ದೊಡ್ಡ ತಪ್ಪು ಮಾಡಿದೀವಿ. ನಾವಿಲ್ಲಿದ್ರೆ ನಮ್ಮನ್ನ ಜೀವ ಸಹಿತ ಬಿಡಲ್ಲ ಅದು. ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಭಾಷುತಿ. ವಿವೇಕ್ ಹೇಳೋದ್ರಲ್ಲಿ ಏನೋ ಅರ್ಥ ಇದೆ. ಓಕೆ, ಬೇಗ ಹೋಗಿ. ಕೋಪಗೊಂಡ್ರ ಆತ್ಮ ಯಾವಾಗ ಬೇಕಾದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. ಬನ್ನಿ ಬೇಗ ಎಸ್ಟೇಟ್ ಖಾಲಿ ಮಾಡೋಣ. ಬಾ ಬೇ ಹೋಗೋಣ. ಅಭಿ ಗಾಡಿ ಸ್ಟಾರ್ಟ್ ಮಾಡು ಬೇಗ. ಏನಾಯ್ತು ಅಭಿ? ಏನಾಯ್ತು ಅಭಿ? ಸ್ಟಾರ್ಟ್ ಮಾಡು ಬೇಗ. ಸ್ಟಾರ್ಟ್ ಆಗ್ತಿಲ್ಲ ಕಣೋ ವಿವೇಕ್. ಕೆಲಸ ಸುಮ್ಮನೆ ಬಿಡಲ್ಲ ಅಭಿ. ನಾವಿಲ್ಲ ಬೇಗ ಎಸ್ಕೇಪ್ ಆಗ್ಬೇಕು. ಹೌದು ಕಣ, ಅದೇ ಇರ್ಬೇಕು. ಬನ್ನಿ ಬೇಗ ಹೊಟ್ಟೋಣ. ಬನ್ನಿ ಬೇಗ ಇಳಿರಿ. ಕಮಾನ್ ಫಾಸ್ಟ್. ಫಾಸ್ಟ್ ಫಾಸ್ಟ್. ಬನ್ನಿ ಬೇಡ, ಈ ಕಡೆ ಬನ್ನಿ.
ಅಂತೂ ಹೇಗೋ ಅದರಿಂದ ತಪ್ಪಿಸ್ಕೊಂಡ್ವಿ. ಆ ದುಷ್ಟಶಕ್ತಿ ನಮ್ಮನ್ನೇ ಆಟ ಆಡಿಸ್ಬೇಕಾ? ನಮ್ ವಿವೇಕ್ನ ಹೇಗ್ ಮಾಡಿದೆ ನೋಡು. ಅದು ನಮ್ ತುಂಬಾ ಹಿಂಸೆ ಕೊಡ್ತಾ ಇದೆ ಅಭಿ. ನೀ ಹೇಳೋ ಮಾತು ಕೇಳಿದಿದ್ರೆ ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಬಿಡಿ. ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಅಭಿ, ನನಗೆ ಕೆಲವು ವಾಮಾಚಾರದ ಮಂತ್ರಗಳು ಗೊತ್ತಿದೆ. ನೀನೇನು ಯೋಚನೆ ಮಾಡಿ, ಅದನ್ನ ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ನನ್ನ ತಂಟೆಗೆ ಬಂದ್ರೆ ಯಾರನ್ನು ನನ್ನನ್ನೇ ಬಂಧಿಸ್ತೀರಾ? ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಎಲ್ಲ ಇವನಿಂದಾನೆ ಆಗಿದ್ದು. ಎಲ್ಲಿಂದ ಬಂದ ಇವನು? ಅಭಿ ಇಲ್ಲಿಗೆ ಬರೋದ್ ಬೇಡ ಅಂದ್ರು, ಅನ್ಯಾಯವಾಗಿ ಇಲ್ಲಿಗೆ ಕರ್ಕೊಂಡ್ ಬಂದ್ಯಲ್ಲೋ. ಅನ್ಯಾಯವಾಗಿ ಶ್ರುತಿ ಸಾಯಿಸ್ಬಿಟ್ಯಲ್ಲೋ. ಏನ್ ಮಾಡ್ತಿದ್ಯಾ ಸ್ನೇಹ? ಸ್ನೇಹ, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ ಪ್ಲೀಸ್. ಸ್ನೇಹ, ಸ್ನೇಹ ಬಿಡು ಅವನ್ನ, ಬಿಡು ಅವನ್ನ. ಸ್ನೇಹ, ನನ್ನ ಮಾತು ಕೇಳು. ಸ್ನೇಹ, ಕೂಲ್ ಡೌನ್, ಕೂಲ್ ಡೌನ್. ಸ್ನೇಹ, ಸ್ನೇಹ, ನನ್ನ ಮಾತು ಕೇಳು. ಕೂತ್ಕೋ, ಕೂತ್ಕೋ ಸ್ನೇಹ, ನನ್ನ ಮಾತು ಕೇಳು. ಕೂಲ್, ಕೂಲ್ ಡೌನ್. ಇದೆಲ್ಲ ಅವನಿಂದಾನೇ ಆಗಿರೋದು. ಅವನ್ನ ಸುಮ್ಮನೆ ಬಿಡಬಾರ್ದು. ಸ್ನೇಹ, ಸಮಾಧಾನ ಮಾಡ್ಕೋ. ಹೀಗಾಗತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಕಮ, ಅವನ್ನ ನಾವೇ ಸಮಾಧಾನ ಮಾಡ್ಬೇಕು. ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಅವನ್ ಮನಸ್ಸಿಗೆ ನೋವಾಗಲ್ವಾ? ಅವನ್ ಮಾಡಿರೋ ತಪ್ಪಿಗೆ ಅವನ್ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಅಭಿ, ಅದ್ ಹೇಳದ್ನ ಕೇಳಿಸ್ಕೊಂಡೆ ಅಭಿ. ನಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ವಂತೆ. ನಿನಗೇನಾದ್ರೂ ಆದ್ರೆ ನನ್ಗೇನು ಆಗಲ್ಲ. ತುಂಬಾ ಹೆದರ್ಕೊಂಡಿದ್ಯಾ ನೀನು? ಮಲ್ಕೋ ಬಾ, ಸ್ವಲ್ಪ ಹೊತ್ತು ಕಮ.
ಬೇಗ ಅನ್ಸು. ಸಂಜನಾ, ಸಂಜನಾ, ಅಭಿ, 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 ಸಂಜನಾ, ಅಭಿ, ಎಲ್ಲಿದ್ಯಾ ಅಭಿ? ಅಭಿ, ಸಂಜನಾ, ಅಭಿ, ಅಭಿ, ಎಲ್ಲಿದ್ಯಾ ಅಭಿ? ಅಭಿ,
ಬೇಡ 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 ಹತ್ರ ಬರ್ಬೇಡ ಬೇಡ ಅಳ್ಬೇಡ ಸ್ನೇಹ. ಅಭಿ, ನೀನು ಸುಮ್ಮನೆ ಕೂತಿದ್ಯಾ. ನಾವೀಗ ಸುಮ್ಮನೆ ಕೂತಿದ್ರೆ ಅವ್ರು ಹೋಗಿದ್ದ ಜಾಗಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸ್ನೇಹ, ಅಭಿ ಧೈರ್ಯ ಹೇಳು. ನಾವು 3 ಜನರು ಸೇರಿ ಅದಕ್ಕೊಂದು ಗತಿ ಕಾಣಿಸೋಣ. ಅದ್ ನಮ್ಮ ಜೀವ ಸಹಿತ ಬಿಡೋದಿಲ್ಲ. ಸ್ನೇಹ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಮೊದಲು ಆ ಸಮಸ್ಯೆ ಹೇಗೆ ಶುರು ಆಯಿತು ಅಂತ ತಿಳ್ಕೋಬೇಕು. ಅದು ಗೊತ್ತಾದ್ರೆ ಸುಲಭವಾಗಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು ಅಭಿ, ನೀನು ಹೇಳಿ ಸರಿ. ಈ ಸಮಸ್ಯೆ ಶುರು ಆಗಿದ್ದೆ ಆ ವಿವೇಕಿಂದ. ಹೌದು, ಅವನೇ ಇದಕ್ಕೆಲ್ಲ ಕಾರಣ. ಅವನು ಯಾವಾಗ ಡೈರಿಯಿಂದ ಮಂತ್ರ ಉಚ್ಚಾರಣೆ ಮಾಡೋದೋ ಗೊತ್ತಿಲ್ಲ. ನಮಗೆ ತೊಂದರೆಗಳು ಶುರು ಆಗಿದ್ದು ಆವಾಗಿಂದಲೇ. ಆ ಡೈರಿ ಆದ್ರೂ ಸಿಕ್ಕಿದ್ರೆ ಪರಿಹಾರ ಏನು ಅಂತ ಕಂಡುಹಿಡಿಬಹುದು. ಬನ್ನಿ, ಆ ಡೈರಿ ಎಲ್ಲಿದೆ ಅಂತ ಹುಡ್ಕೋಣ.
ನಿಂಗೇನಾದ್ರೂ ಸಿಕ್ತಾ? ಇಲ್ಲ ಅಭಿ, ನನಗೇನು ಸಿಗ್ಲಿಲ್ಲ. ಅಭಿ, ಆ ಆತ್ಮ ಆಟಾಡ್ತಿರೋದ್ ನೋಡ್ತಿದ್ರೆ ಕಾರಣ ಏನೋ ಇರ್ಬೇಕು. ಅಭಿ, ಆ ತಾಯ್ತ ನಿನ್ ಕೊಳ್ಳಲ್ಲಿರೋವರೆಗೂ ಅದ್ರ ಕಾಟ ತಪ್ಪಿಲ್ಲ. ತೆಗೆದ್ಬಿಡು ಅಭಿ, ಪ್ಲೀಸ್ ಕಣು, ತೆಗಿ. ಈ ತಾಯ್ತ ಇರೋದ್ರಿಂದಾನೇ ಯಾವುದೇ ತೊಂದರೆ ಇಲ್ಲದೆ ನಾನು ನೀನು ಬದುಕಿರೋದು. ಅಭಿ, ಹಠ ಮಾಡ್ಬೇಡ ಅಭಿ, ನಾನ್ ಹೇಳಿದ್ರು ಕೇಳಲ್ವಾ? ಆ ತಾಯ್ತ ತೆಗೆದ್ಬಿಡು ಅಭಿ. ನೀನೇನೇ ಹೇಳಿದ್ರು ಈ ತಾಯ್ತ ಮಾತ್ರ ತೆಗೆಯಲ್ಲ. ಈ ತಾಯ್ತ ನಿನ್ ಕೊರಳಿಗೆ ಹಾಕಿದ್ಮೇಲೆ ಪ್ರಾಬ್ಲಮ್ಗಳು ಶುರು ಆಗಿತ್ತು. ಆ ತಾಯ್ತ ತೆಗೆದ್ಬಿಡ ಅಭಿ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನಿನಗಿಂತ ಏನ್ ದೊಡ್ಡದಲ್ವಲ್ಲ, ತೆಗಿತೀನಿ. ಅಭಿ, ಅಭಿ, ದಾರಿ ಸಿಕ್ತು ಕಣೋ. ಏನ್ ಮಾಡ್ತಾ ಇದ್ಯಾ? ಕೊರಳಲ್ಲಿರೋ ತಾಯ್ತ ಕಿತ್ಬೇಡ ಕಣೋ. ಅದು ತೆಗಿದ್ರೆ ನಾವ್ ಯಾರು ಜೀವಂತವಾಗಿರಲ್ಲ ಅಭಿ. ಅಭಿ, ಸ್ನೇಹ, ಏನಾಯ್ತು? ಸಂಜನಾ, ಆತ್ಮ ನನ್ ಜೊತೆ ಬಂದು ಅಭಿ ಕತ್ತಲಿರೋ ತಾಯ್ತಾನ ತೆಗ್ಸಕ್ ಪ್ರಯತ್ನ ಪಡ್ತು. ಸಂಜನಾ, ಇಷ್ಟೆಲ್ಲ ರಾತಾಂತ ಆದ್ರೂ ನಾವ್ ಕೈ ಕಟ್ಕೊಂಡು ಕೂತಿದ್ರೆ ಅದ್ರ ಅಟ್ಟಹಾಸ ಜಾಸ್ತಿಯಾಗಿ ನಮ್ ಪ್ರಾಣಕ್ಕೆ ತೊಂದರೆ ಆಗ್ಬೋದು. ಅಭಿ, ಯಾವುದೇ ಸಂದರ್ಭದಲ್ಲೂ ಈ ತಾಯ್ತಾನ್ ಮಾತ್ರ ಬಿಚ್ಬೇಡ ಅಭಿ. ಅದ್ರ ಸಂಹಾರಕ್ಕೆ ಈ ತಾಯ್ತಾನೆ ಅಸ್ತ್ರ. ಇದಿರೋವರೆಗೂ ಯಾವ ಶಕ್ತಿನೂ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಭಿ. ಬನ್ನಿ, ಮೊದ್ಲು ಇದ್ರಲ್ಲಿ ಏನಿದೆ ಅಂತ ಓದೋಣ. ಬನ್ನಿ ಬನ್ನಿ. ಈ ಶ್ಲೋಕದವರೆಗೆ ವಿವೇಕ್ ಓದಿದ್ದಾನೆ, ಅದರಿಂದಾನೇ ಇಷ್ಟೆಲ್ಲ ಅನಾಹುತ ಆಗಿತ್ತು. ಈ ಶ್ಲೋಕ ಓದಿದ್ಮೇಲೆ ಆತ್ಮ ದಿಗ್ಬಂಧನದಿಂದ ಹೊರಬಂದ್ರೆ ಭಯಂಕರವಾದ ಅನಾಹುತ ಆಗುತ್ತೆ. ಮತ್ತೆ ದಿಗ್ಬಂಧನ ಮಾಡಬೇಕು ಅಂದ್ರೆ ಈ ಆತ್ಮದ ಬಗ್ಗೆ ಪೂರ್ತಿ ವಿವರನ ತಿಳ್ಕೋಬೇಕು. ಈ ಆತ್ಮದ ಹೆಸರು ಚಂದ್ರಮುಖಿ. ಚಂದ್ರಮುಖಿ, ಭಯಪಡಬೇಡ. ನಾನು ಚಂದ್ರಸೇನ. ನಿನ್ನ ನಾಟ್ಯವು ಅದ್ಭುತ, ಅತ್ಯದ್ಭುತವಾಗಿತ್ತು ಹಾಗೂ ಅಪೂರ್ವವಾಗಿತ್ತು. ಆ ನಿನ್ನ ಹಂಸೆಯ ನಡೆ, ತಾಳಕ್ಕೆ ತಕ್ಕ ಆ ನಿನ್ನ ವಯ್ಯಾರ, ಬೆಡಗು ಭಿನ್ನಾಣಗಳಿಂದ ಕೂಡಿದ ಆ ನಿನ್ನ ನೋಟವು ನವರಸಗಳಿಂದ ಕೂಡಿ ನಮ್ಮನ್ನು ಹಾಗೂ ನಮ್ಮ ಅರಮನೆಯಲ್ಲಿ ನೆರೆದಂತಹ ಸಭಿಕರನ್ನು ರೋಮಾಂಚನಗೊಳಿಸಿತು. ನಮ್ಮ ರಾಜ್ಯದಲ್ಲಿ ನಿನ್ನಂತಹ ನರ್ತಕಿ ಇಲ್ಲ ಎಂಬ ಅಸೂಯೆ ನನ್ನನ್ನು ಕಾಡುತ್ತಿದೆ. ನಮ್ಮ ರಾಜ್ಯದ ಪರವಾಗಿ ನಾನು ನಿನಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಚಂದ್ರಮುಖಿ. ಚಂದ್ರಮುಖಿ, ಚಂದ್ರನನ್ನೇ ನಾಚಿಸುವಂತಹ ಈ ನಿನ್ನ ವದನ, ಚಂದ್ರನ ಕಾಂತಿಯನ್ನು ಬಿಂಬಿಸುವ ಈ ನಿನ್ನ ನಯನ, ಸಪ್ತ ಸಾಗರಗಳು ನಿಬ್ಬೆರಗಾಗಿ ನೋಡುವಂತಹ ಆ ನಿನ್ನ ನಗು, ಇಂತಹ ನಯನ ಮನೋಹರವಾದಂತಹ ಸೌಂದರ್ಯದಿಂದ ಕೂಡಿದ ನೀನು ನಮ್ಮ ರಾಜ್ಯಕ್ಕೆ ಬಂದದ್ದು ನಮ್ಮ ಪುಣ್ಯ. ಮಾತುಗಳಿಂದ ಚಂದ್ರಮುಖಿಯ ಮನದಲ್ಲಿ ಒಮ್ಮೆಲೆ ನೂರಾರು ಹಕ್ಕಿಯು ಹಾರಿದಂತಾಗಿ ರಾಜನನ್ನು ಮನದಲ್ಲಿ ರಾಜನನ್ನು ಭೇಟಿ ಮಾಡಿದ ಚಂದ್ರಮುಖಿ ತನ್ನ ಮನದಲ್ಲಿರುವ ಆಸೆಯನ್ನು, ಪ್ರೀತಿಯ ಬಯಕೆಯನ್ನು ರಾಜನಿಗೆ ಹೇಳುವಳು. ರಾಜ ಅವಳು ಹೇಳಿದ ಮಾತುಗಳನ್ನು ಕೇಳಿ ದಿಗ್ಭ್ರಮೆಗೊಳ್ಳುವ.
ಸಮಾಧಾನದಿಂದ ಚಂದ್ರಮುಖಿಗೆ, ಚಂದ್ರಮುಖಿ, ಕತ್ತಲಲ್ಲಿ ನಿಂತಿರುವ ನಾನೊಬ್ಬ ಕುರೂಪಿ. ನನ್ನ ರೂಪವನ್ನು ನಾನೇ ನೋಡಲು ಅಸಹ್ಯಪಟ್ಟುಕೊಳ್ಳುತ್ತೇನೆ. ನನ್ನ ಪ್ರಜೆಗಳಿಗೂ ನನ್ನ ಮುಖವನ್ನು ತೋರಿಸದೆ ಈ ರಾಜ್ಯವನ್ನು ಪಾಲಿಸುತ್ತಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸುತ್ತಿಲ್ಲ. ನಿನ್ನ ಕಲೆಗೆ ನಾನು ಗೌರವ ಕೊಡುತ್ತಿದ್ದೇನೆ. ನಾನು ಹೇಳಿದ ಮಾತುಗಳನ್ನು ಕೇಳಿ ಅದನ್ನು ಪ್ರೀತಿ ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರನ್ನಾದರೂ ಪ್ರೀತಿಸಿ ಮದುವೆಯಾಗು. ಈ ಮಾತುಗಳನ್ನು ಕೇಳಿದ ಚಂದ್ರಮುಖಿ, ರಾಜ ಚಂದ್ರಸೇನ, ನೀವು ಹೇಗಿದ್ದರೂ ಸರಿ, ನಾನು ನಿಮ್ಮನ್ನೇ ಪ್ರೀತಿಸುತ್ತಿದ್ದೇನೆ. ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ. ಈ ರೀತಿಯಾಗಿ ಚಂದ್ರಮುಖಿ ರಾಜನನ್ನು ಪರಿಪರಿಯಾಗಿ ಅವಳ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವುದು. ಕೋಪಗೊಂಡ ಚಂದ್ರಮುಖಿ ರಾಜನಿಗೆ, ಚಂದ್ರಸೇನ, ನಾನು ಹೇಳುವ ಮಾತುಗಳನ್ನು ಕೇಳು. ಈ ಜನ್ಮದಲ್ಲಾದರೂ ಸರಿ ಅಥವಾ ಮುಂದಿನ ಜನ್ಮದಲ್ಲಾದರೂ ಸರಿ ನಿಮ್ಮನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿ ಪ್ರಾಣತ್ಯಾಗವನ್ನು ಮಾಡುವ. ಚಂದ್ರಮುಖಿಯು ಸತ್ತ 11 ದಿನದ ಒಳಗೆ ರಾಜನಿಗೆ ಚಂದ್ರಮುಖಿಯು ಆತ್ಮವಾಗಿ ಬಂದು ರಾಜನಿಗೆ ಕೊಡಬಾರದ ಕಷ್ಟವನ್ನು ಕೊಟ್ಟು ಪೀಡಿಸುವುದು. ಇದರಿಂದ ಪಾರಾಗದ ರಾಜನು ತನ್ನ ಆಸ್ಥಾನದ ಮಾಂತ್ರಿಕರಿಗೆ ಎಲ್ಲಾ ವಿಷಯವನ್ನು ತಿಳಿಸಿ ಚಂದ್ರಮುಖಿಯ ಆತ್ಮವನ್ನು ಒಂದು ಕೋಣೆಯಲ್ಲಿ ಇರಿಸಿ ದಿಗ್ಬಂಧನವನ್ನು ಮಾಡುವುದು. ಚಂದ್ರಮುಖಿ ಬಳಸುತ್ತಿದ್ದ ನಾಟ್ಯಾಭರಣಗಳನ್ನ ಅವಳ ಕೋಣೆಯಲ್ಲಿರಿಸಿ ಆ ಕೋಣೆಯನ್ನ ದಿಗ್ಬಂಧನ ಮಾಡಲಾಗಿದೆ. ಅಭಿ ಮೊದಲಿನಿಂದ ತಪ್ಪಿಸ್ಕೊಂಡು ಹೋಗೋಣ. ಬೇಗ ಬನ್ನಿ, ಬನ್ನಿ ಹೋಗೋಣ. ಆ ಆತ್ಮ ನಮ್ಮೆಲ್ಲ ಸುಮ್ಮನೆ ಬಿಡೋದಿಲ್ಲ. ನಾವು ಮೊದಲಿನಿಂದ ತಪ್ಪಿಸ್ಕೊಂಡು ಹೋಗೋಣ. ಲೇಟ್ ಮಾಡೋದು ಬೇಡ. ನಡೀರಿ, ಬೇಗ ಹೋಗೋಣ. ನಂಗೆ ಭಯ ಆಗ್ತಾ ಇದೆ. ಬನ್ನಿ ಅಭಿ, ನಡಿ ನಡಿ. ಬ್ಯೂಟಿಫುಲ್. ಚೆನ್ನಾಗಿದೆ ಅಲ್ಲ? ನಾನು ಯಾವತ್ತೂ ಈ ರೂಮ್ಗೆ ಬಂದೇ ಇರಲಿಲ್ಲ.
ಕಳ್ತಿದ್ಯಾ ಸ್ನೇಹ? ಸಮಾಧಾನ ಮಾಡ್ಕೊ. ಅಭಿ ನಮ್ ಜೊತೆಲಿರೋವರೆಗೂ ನಮ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ. ಸ್ನೇಹ, ಆ ಆತ್ಮ ಯಾವಾಗ ಬೇಕಾದ್ರೂ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಿದ್ರು. ಆದರೆ ಈ ತಾಯ್ತಿಂದ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೀವಿ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಸ್ವಲ್ಪ ಎಡ್ವಟ್ಟಾದ್ರೂ ನಾವ್ಯಾರು ಉಳಿಯಲ್ಲ. ಅಭಿ, ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಬದುಕ್ತೀವೇನೋ ನಂಬಿಕೆನೆ ಹೊರಟೋಗ. ನೋ ಸ್ನೇಹ, ಒಂದು ಬೇಜವಾಬ್ದಾರಿಯಿಂದ ವಿವೇಕ್ನ ಶ್ರುತಿನ ಕಳ್ಕೊಂಡಿದ್ದೀವಿ. ಮತ್ತೆ ಹೀಗಾಗಬಾರ್ದು. ನಂಗೆ ತುಂಬಾ ಭಯ ಆಗ್ತಾ ಇದೆ ಅಭಿ. ಸ್ನೇಹ, ನಾವೀಗ ಧೈರ್ಯದಿಂದ ಕೆಲಸ ಮಾಡಬೇಕು. ನಮ್ಮ ಮುಂದೆ ದೊಡ್ಡ ಆಪತ್ತು ಕಾತಿದೆ. ನಮ್ಮನ್ನು ಆಟ ಆಡಿಸ್ತಾ ಇರೋ ಆತ್ಮಕ್ಕೆ ಮುಕ್ತಿ ಕೊಟ್ರೆ ನಾವೆಲ್ಲ ಪಾರಾಗೋದಕ್ಕೆ ಸಾಧ್ಯ. ಹೌದು ಸ್ನೇಹ, ಅಭಿ ಹೇಳ್ದಾಗೆ ನಾವು ಧೈರ್ಯ ತಂದ್ಕೋಬೇಕು. ಆ ಆತ್ಮಕ್ಕೆ ಮುಕ್ತಿ ಕೊಟ್ರೇನೆ ನಾವು 3 ಜನ ಪಾರಾಗೋಕ್ ಸಾಧ್ಯ. ಸ್ನೇಹ, ಅಭಿ ಧೈರ್ಯ ಹೇಳು. ನನ್ನ ಬಗ್ಗೆ ನೀವು ಯಾರು ಯೋಚನೆ ಮಾಡಬೇಡಿ. ನಂಗೇನಾದ್ರೂ ಪರವಾಗಿಲ್ಲ. ನೀವಿಬ್ರು ಹೇಗಾದ್ರೂ ಇದನ್ನ ಪಾರಾಗಿ. ಬನ್ನಿ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ಬನ್ನಿ. ಸಂಜನಾ, ಸಂಜನಾ, ಏನಾಯ್ತು ಸಂಜನಾ? ಸಂಜನಾ, ಏನಾಯ್ತು ಹುಡುಗಿ? ಏನಾಯ್ತು ಸಂಜನಾ? ಏನಾಯ್ತು? ಸಂಜನಾ